ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಶುಗರ್ ಫ್ಯಾಕ್ಟರಿ ಆವರಣದಲ್ಲಿ ಇರುವ ಉಪ ಅಂಚೆ ಕಚೇರಿಯನ್ನ ದಿಢೀರ್ ವರ್ಗಾವಣೆ ಮಾಡುತ್ತಿರುವುದನ್ನು ಖಂಡಿಸಿ ಅಂಚೆ ಕಚೇರಿಯ ಮುಂದೆ ಜಮಾಯಿಸಿದ ಮಹಿಳೆಯರು ಕಚೇರಿಗೆ ಬೀಗ ಹಾಕುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಐವತ್ತು ವರ್ಷ ಆತ್ರಿ ಪೋಸ್ಟ್ ಇಲ್ಲೇ ಇದ್ಕಾರ ನಮ್ಗೆ ಹೋಗು ಬಂದು ತೊಂದರೆ ಆಕೈತ್ರಿ. ಅಲ್ಲೇ ಹೋಗ್ಬೇಕತ್ರ 3-4 ಬಾರ್ ಅದಾವ್ರಿ. ನಾವು ಹೆಣ್ಮಕ್ಳು ಒಬ್ಬೊಬ್ರು ಹೆಂಗೆ ಅಡ್ಡಾಡ್ಬೇಕ್ರಿ? ಅಲ್ಲೇ 500 ಅಕೌಂಟ್ ಅದಾವ್ರಿ. ಇಲ್ಲೇ ಹೋಗೋದಾದ್ರೆ ನಮ್ಗೆ ಎಲ್ಲ ಕ್ಲಿಯರ್ ಮಾಡಿ ಕೊಟ್ಟು ಹೋಗಂತ ಹೇಳ್ರಿ. ಅಂದ್ರೆ ಈಗಾಗಲೇ ಶಿಫ್ಟ್ ನಾವು ಅಲ್ಲೇ ಮಾಡ್ತೇವೆ ಅಂತ ಇದಕ್ಕೆ ನೀವೇನಂತೀರಿ ಅಂತ? ಇಲ್ಲೇ ಇರಬೇಕು. ಸುಮಾರು 50 ವರ್ಷಗಳಿಂದ ಈ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಚೆ ಕಚೇರಿಯನ್ನ ಯಾವುದೇ ಪೂರ್ವ ಸೂಚನೆ ಇಲ್ಲದೆ ವರ್ಗಾವಣೆ ಮಾಡಲಾಗುತ್ತಿದೆ ಎಂದು ಮಹಿಳೆಯರು ಆರೋಪಿಸಿದರು. ಈ ಶುಗರ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಹಾಗೂ ಮಹಿಳೆಯರ ಸಾಕಷ್ಟು ಖಾತೆಗಳು ಈ ಅಂಚೆ ಕಚೇರಿಯಲ್ಲಿದ್ದು ಇದರಿಂದ ಅವರಿಗೆ ಹೆಚ್ಚಿನ ಅನುಕೂಲವಿತ್ತು. ಇದೀಗ ವರ್ಗಾವಣೆ ಮಾಡಿದರೆ ಅವರಿಗೆ ದೊಡ್ಡ ತೊಂದರೆ ಉಂಟಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಥವಾ ಇಟಗಿ ರೋಡ್ ಜನ ಬಂದು ನಮ್ಗೆ ದೂರ ಆಗ್ತಿದೆ ಅಂತ ಕಂಪ್ಲೇಂಟ್ ಮಾಡಿದಾರ. ಹಂಗಿದ್ರೆ ಇಟಗಿ ರೋಡ್ ಅಲ್ಲಿ ಮಾಡ್ಕೋಬಿಟ್ರಲ್ಲ. ಪೋಸ್ಟ್ ಆಫೀಸ್ ಜನನು ಕಂಪ್ಲೇಂಟ್ ಮಾಡಿ, ಇಟಗಿ ರೋಡ್ ಜನನು ಮಾಡಿಲ್ಲ. ಯಾಕಂದ್ರೆ ಒಂದು 2-3 ಜನಕ್ಕೆ ಉದ್ಯೋಗ ಸಿಗುತ್ತಲ್ಲ ಅಲ್ಲೊಂದು ಪೋಸ್ಟ್ ಆಫೀಸ್ ಆದ್ರೆ. ಹೆಂಗೆ ನಿರುದ್ಯೋಗ ಸಮಸ್ಯೆ ಇದೆ ಅಲ್ಲ, ಅಲ್ಲೊಂದು ಇಬ್ರಿಗೆ ಕೊಡ್ರಿ. ಇಟಗಿ ರೋಡ್ ಜನನು ಕೆಲಸ ಮಾಡ್ತಾರೆ. 50 ವರ್ಷ ಆತ್ರಿ ಪೋಸ್ಟ್ ಇಲ್ಲೇ ಇದ್ಕಾರ ನಮ್ಗೆ ಹೋಗು ಬಂದು ತೊಂದರೆ ಆಕೈತ್ರಿ. ಅಲ್ಲೇ ಹೋಗ್ಬೇಕತ್ರ 3-4 ಬಾರ್ ಅದಾವ್ರಿ. ನಾವು ಹೆಣ್ಮಕ್ಳು ಒಬ್ಬೊಬ್ರು ಹೆಂಗೆ ಅಡ್ಡಾಡ್ಬೇಕ್ರಿ? ಅಲ್ಲೇ 500 ಅಕೌಂಟ್ ಅದಾವ್ರಿ. ಇಲ್ಲೇ ಹೋಗೋದಾದ್ರೆ ನಮ್ಗೆ ಎಲ್ಲ ಕ್ಲಿಯರ್ ಮಾಡಿ ಕೊಟ್ಟು ಹೋಗಂತ ಹೇಳ್ರಿ. ಪ್ರತಿಭಟನೆ ವೇಳೆ ಕಚೇರಿಗೆ ಬೀಗ ಹಾಕಿದ್ದನ್ನ ತೆರೆಯಲು ಬಂದ ರಾಣಿ ಶುಗರ್ ಕಾರ್ಖಾನೆಯ ಎಸಿಒ ಪುಂಡಲಿಕ್ ಅವರು ಬೀಗ ತೆಗೆಯುವಂತೆ ಸೂಚಿಸಿದ ಸಂದರ್ಭ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. MD ಸರ್ ಅಂದಾರ್ರಿ ನಮ್ಮ ಅಂದ್ರೆ ಕಾರ್ಖಾನೆ ಡಿಪಾರ್ಟ್ಮೆಂಟ್ದಾಗ ಏನಂದರು, ಹಿಂಗೆ ವರ್ಕಿಂಗ್ ಅವರ್ಸ್ದಾಗಿ ಕೀಲಿ ಹಾಕೋದು ಬೇಡ, ಅದಕ್ಕೂ ನಾವು ಅದನ್ನು ಸ್ಥಳಾಂತರ ಮಾಡಿಸ್ಬಾರ್ದು ಅಂತೇಳಿ ನಾವು ಕಟ್ಕೊಟ್ಟು ಮಾಡತ್ತೇವೆ. ಅದಕ್ಕಾಗಿ ಈಗ ಅವ್ರ ವರ್ಕ್ ನಡೀಲಿ, ಆಮೇಲೆ ಅದಕ್ಕೆ ನಾವು ಏನು ಕಟ್ಕೊಟ್ಟು ಮಾಡತ್ತೋ ಅಂತ ಹೇಳಿದ್ದಾರೆ. ಈ ಕೀಲಿ ಹಾಕಿದ್ದಕ್ಕೆ ನಮ್ಮ ಸಿಬ್ಬಂದಿ ನಮಗೇನಂದ್ರು, ಈ ಥರ ಕೀಲಿ ಹಾಕಿದಾರೆ ಅಂತ. ಕೀಲಿ ಹಾಕಿ ಮತ್ತು ಪೋಸ್ಟ್ ಆಫೀಸ್ದಾಗ ವರ್ಕ್ ಮಾಡೋದು ಒಂದು ಸ್ವಲ್ಪ ತೊಂದರೆ ಆಕತ್ತೀಗ. ಯಾರ್ದಾರ ಕೆಲಸ ಇರ್ತಾವೆ, ಅದಕ್ಕಾಗಿ ಆಮೇಲೆ ಮಾಡ್ಕೊಳ್ಳಿ, ಅದಕ್ಕೂ ನಾವು ಕಟ್ಕೊಟ್ಟು ಮಾಡಿ. ಅವ್ರು ಏನನ್ನತ್ತಾರೆ ಈಗ ನಮ್ಮ ಆಫೀಸ್ ಒಳಗೆ ಹಿಂಗೆ ಅವ್ನು ಕೀಲಿ ಈಗ ಹಾಕಿಸ್ಬೇಡ್ರಿ, ಆಲ್ರೆಡಿ ಅದ್ರ ಬಗ್ಗೆ ಅದನ್ನು ಸ್ಥಳಾಂತರ ಮಾಡಿಸ್ಬಾರ್ದು ಅಂತ ಹೇಳಿ ಕೆಲಸ ಅವರು ಅದಕ್ಕೆ ಇದನ್ನು ಮಾಡತ್ತಾರೆ, ಅವರು ಪ್ರಯತ್ನ ಮಾಡತ್ತಾರೆ. ಅದಕ್ಕಾಗಿ ಈಗ ವರ್ಕ್ ನಡೀಲಿ, ನಾವು ಸೆಕ್ಯೂರಿಟಿ ಅವ್ರು ಇರ್ತೇವೆ, ಅವ್ರಿಗೆ ಪೋಸ್ಟ್ ಆಫೀಸ್ ಅವ್ರಿಗೆ ಬೇಕಾದ್ರೆ ಅಧಿಕಾರಿ ಬಂದಾಗ ನಾವು ತಿಳಿಸ್ತೇವೆ ಅಂತಂದ್ರೆ. ಮಹಿಳೆಯರು ತಮ್ಮ ಹೋರಾಟವನ್ನ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದರು. ರುದ್ರಪ್ಪ, ಹುಬ್ಬಳ್ಳಿ, 9 ಲೈವ್ ನ್ಯೂಸ್, ಕಿತ್ತೂರು.